ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಉಷಾ, ಅಮ್ಮ, ನೀನ್ ಕೂಡ ಸ್ವಲ್ಪ ಮಾತಾಡೋದಿತ್ತು. ಅಯ್ಯೋ ಹೇಳಿ ಅಮ್ಮ. ನೀವು ಮಾತಾಡ್ತೀರಾ ಅಂದ್ರೆ ನಾನು ಇಡೀ ದಿನ ನಿಮ್ಮ ಮಾತನ್ನ ಕೇಳ್ತಾ ಇರ್ತೀನಿ. ಹೇಳಿ. ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯನ ಹೇಗೆ ಹೇಳಲಿ? ಹೇಳಿದ್ರೆ ನನ್ನ ಮಗಳಿಗೆ ಏನು ಮಾಡ್ಬೋದು? ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಬೇಕಿತ್ತಾ? ಇಲ್ಲ ಕುಸ, ನಿನ್ನಿಂದ ಕೇಳಿ ಪಡೆಯುವಂಥದ್ದು ಏನೂ ಇಲ್ಲ. ಆದ್ರ ನನ್ನಿಂದ ನೀನು ಪಡ್ಕೊಳ್ಳುವಂಥದ್ದು ಬೇಕಾದಷ್ಟದ. ನಿಮ್ಮಿಂದ ಪಡ್ಕೊಳ್ಳುವಂಥದ್ದ? ಏನು ಹೇಳ್ತಿದ್ದೀರಾ ಅಮ್ಮ? ನೀವು ನನಗೇನು ಕೊಡಬೇಕು? ಅದು ಕುಸ, ನೀನು ತಪ್ಪು ತಿಳಿಲಿಲ್ಲ ಅಂದ್ರೆ ನಿನ್ನೊಂದು ಮಾತು ಕೇಳಲ್ಲ. ಕೇಳಿ ಅಮ್ಮ, ನಾನು ಏನು ತಪ್ಪು ತಿಳ್ಕೊಳ್ಳಲ್ಲ, ಕೇಳಿ. ನಿನಗೆ ತಾಯಿ ಪ್ರೀತಿ ಬಗ್ಗೆ ಏನು ಅನ್ನಿಸ್ತೈತಿ? ನಿನ್ನ ಮನಸ್ಸಿನಾಗ ತಾಯಿ ಅಂದ್ರೆ ಏನು? ನೀ ಯಾವತ್ತೂ ನಿನ್ನ ತಾಯಿ ಬಗ್ಗೆ ಹೇಳಲಿಲ್ಲ. ಹೇಳ್ಕೋಸ, ನಿನ್ನ ತಾಯಿ ಬಗ್ಗೆ ಏನಾದರೂ ಹೇಳು. ನಿನಗ ನಿನ್ನ ತಾಯಿ ಅಂದ್ರೆ ತುಂಬ ಇಷ್ಟ ಏನ? ಆಕೆ ಏನಾದರೂ ನೀನು ಎದುರಿಗೆ ಬಂದ್ರ ನೀನು ಏನು ಮಾಡ್ತಿ ಕೋಸ? ಇಲ್ಲಮ್ಮ, ನನಗೆ ತಾಯಿ ಅಂದ್ರೆ ಇಷ್ಟ ಇಲ್ಲ. ಅವ್ರ ಮೇಲೆ ನನಗೆ ತುಂಬಾ ಕೋಪ ಇದೆ. ಏನು ಹೇಳ್ತಿದ್ದೀಯ ಕೋಸ? ಹುಟ್ಟಾಗಿಂದ ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ತಾಯಿಗೋಸ್ಕರ, ತಾಯಿ ಪ್ರೀತಿಗೋಸ್ಕರ ನಾನು ಹಾತೊರಿತಿದ್ದೀನಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಅದು ನಿಜಾನೇ ಇರ್ಬೋದು, ಆದ್ರೆ ನಾನಂತೂ ನನ್ನ ತಾಯಿನ ತುಂಬಾ ದ್ವೇಷಿಸ್ತೀನಿ. ಅವ್ರ ಮೇಲಿರೋ ಕೋಪಕ್ಕೆ ನನ್ನ ಮನಸ್ಸಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಯಾಕೆ ಕೋಸ? ನಿನ್ನ ತಾಯಿ ಅಂದ್ರೆ ಯಾಕಷ್ಟೊಂದು ದ್ವೇಷ? ಯಾಕೆ ದ್ವೇಷ ಮಾಡಬಾರ್ದಮ್ಮ? ನಮ್ಮಮ್ಮ ನನ್ನ ಹೆತ್ತಿದಾರ ಬಿಟ್ರೆ ನನಗೋಸ್ಕರ ಇನ್ನೇನ್ ಮಾಡಿದಾರಮ್ಮ? ಮೊನ್ನೆ ನೀವೇ ನೋಡಿದ್ರಿ, ಐಶುಗೆ ಅವರಮ್ಮ ಊಟ ಮಾಡಿಸ್ತಾ ಇದ್ರು. ಐಶುಗ್ ಹುಷಾರಿರ್ಲಿಲ್ಲ, ಅವಳಿಗೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವಳು ಅವ್ರ ಅಮ್ಮಂಗೋಸ್ಕರ ಊಟ ಮಾಡಿದ್ಲು. ತಾಯಿ ಅಂದ್ರೆ ಒಂದ್ ಮಗುಗೆ ಅಷ್ಟು ಮುಖ್ಯ ಆಗಿರುತ್ತೆ. ಪ್ರತಿ ಮಗುವಿನ ಅಳು, ಪ್ರತಿ ಮಗುವಿನ ಉಸಿರಲ್ಲೂ ತಾಯಿ ಹೆಸರಿರುತ್ತೆ. ಇಷ್ಟಾದ್ರೂ ಅಳು ಬಿಟ್ಟು, ಹಸುಗೂಸನ್ನ ಬಿಟ್ಟು ನಮ್ಮಮ್ಮ ಹೇಗೆ ಹೋಗೋದಕ್ಕೆ ಸಾಧ್ಯ? ನಮ್ಮಮ್ಮಂಗೆ ನನ್ನನ್ನ ಬಿಟ್ಟು ಹೋಗುವಂತ ಕಲ್ಮನ್ಸು ಹೇಗಾದ್ರೂ ಬಂತಮ್ಮ? ನಾನು ತುಂಬಾ ಕಷ್ಟ ಅನುಭವಿಸಿರೋದು ಅಂದ್ರೆ ಏನ್ ಗೊತ್ತಾ? ತಾಯಿ ಇಲ್ದೆ ಬದುಕಿರೋದು. ಭೂಮಿ ಮೇಲೆ ತಾಯಿ ಪ್ರೀತಿ ಇಲ್ದೆ ಬದುಕ್ತಾರಲ್ಲ, ಅವ್ರಿಗಿಂತ ನತದೃಷ್ಟರು ಇನ್ಯಾರೂ ಇರಲ್ಲ. ನನ್ ತಾಯಿ ಬದುಕಿದ್ರು ಕೂಡ ನಾನಂತ ನತದೃಷ್ಟ ಆದೆ. ಹಾಗಿದ್ಮೇಲೆ ನಾನು ಅವ್ರನ್ನ ದ್ವೇಷ ಮಾಡಬಾರ್ದ? ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದ? ನಾನು ಆಡಿ ಬೆಳೆಯೋವಾಗ ಅವ್ರಿರ್ಲಿಲ್ಲ, ನಾನು ಅಂಬೆಗಾಲಿಡುವಾಗ ಅವ್ರಿರ್ಲಿಲ್ಲ, ನಾನು ಹೆಜ್ಜೆ ಇಟ್ಟು ನಡೆಯುವಾಗ ಅವ್ರಿರ್ಲಿಲ್ಲ. ಈಗ ನಾನು ಬೆಳೆದು ದೊಡ್ಡವಳಾಗಿದ್ದೀನಿ. ಈಗ ಅವ್ರು ಬಂದ್ರೆ ನಾನು ಅವ್ರಿಗೆ ಏನಂತ ಹೇಳಿ? ಮನಸ್ಸಲ್ಲಿ 1000 ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೇಳ್ಬೇಕಾ, ಅಥವಾ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರಿಗೆ ಬೈಬೇಕಾ, ಅಥವಾ ಇಷ್ಟು ವರ್ಷ ಬರ್ದೆ ಈಗ ಯಾಕೆ ಬಂದಿದ್ಯಾ ಅಂತ ನಾನು ಕೇಳ್ಬೇಕಾ? ನಂಗೊಂದು ಗೊತ್ತಿಲ್ಲ ಅಮ್ಮ, ಗೊತ್ತಿಲ್ಲ ನನಗೆ. ಆದ್ರೆ
ಇಲ್ದೇ ಇದ್ದಾಗ್ಲೂ ಅಳ್ತಿದ್ದೆ, ಅವ್ರ ಎದುರುಗಡೆ ಬಂದಾಗ್ಲೂ ಅಳ್ತೀನಿ. ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಆ ಹುಬ್ಳಿ ಹೆಂಗ್ಸು ಓಡಾಡ್ತಿರುವ ಫೋಟೋ ತೆಗೆದ್ರೆ ಚೆನ್ನಾಗಿ ಬರಲ್ಲ. ಅದಕ್ಕೊಂದು ಐಡಿಯಾ ಮಾಡ್ತೀನಿ. ಆ ಹೆಂಗ್ಸು ಈ ಮನೆಗೆ ಬಂದಾಗ ಉಳ್ಕೊಳ್ಳೋದು ಈ ರೂಮನ್ನೇ. ಈ ಮೊಬೈಲ್ನ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಅವಳು ನಿಂತಿದ್ದು ಕೂತಿದ್ದು ಎಲ್ಲ ರೆಕಾರ್ಡ್ ಆಗತ್ತೆ. ಒಳ್ಳೆ ಐಡಿಯಾ. ಏನ್ರಿ ಮಾಡ್ಕತ್ತೀರಿ ನೀವಲ್ಲಿ? ನೀವು ನನ್ ರೂಮ್ ಒಳಗ ಫೋನ್ ಇಟ್ಟು ರೆಕಾರ್ಡ್ ಮಾಡಕತ್ತೀರಿ ನೀವು? ಅಯ್ಯೋ ಅದಲ್ಲ, ಆಗಲ್ಲ. ನಾನು ಏನೋ ಮಾಡಕ್ಕೂ ಏನೋ ಆಗ್ಬಿಟ್ಟು, ದಯವಿಟ್ಟು ಕ್ಷಮಿಸಿ. ತಪ್ಪು ತಿಳ್ಕೊಬಿಡಿ ನೀವು. ಇದು ಕ್ಷಮಿಸುವಂತ ವಿಚಾರ ಏನ್ರಿ? ಬರ್ರಿ ಬರ್ರಿ ಆಚೆ ನೀವು ಬರ್ರಿ ಇವತ್ತು. ಮೇಡಮ್ ಬರ್ರಿ ಮೇಡಮ್ ಬರ್ರಿ ನೀವು ಮೇಡಮ್ ಬರ್ರಿ. ಮೇಡಮ್ ನೀವು ಮಾಡಿರೋ ಕೆಲಸ ಎಲ್ರಿಗೂ ಗೊತ್ತಾಗ್ಲಿ. ಯಾಕೆ ಜಾನಕಿ ಅವರೇ, ಏನ್ ಮಾಡಕ್ ಹೊರಟಿದ್ರು? ಇವ್ರೆಂತ ಕೆಟ್ಟ ಕೆಲಸ ಮಾಡಕ್ ಹೊಂಟಿದ್ರು ಅಂತ ಅವ್ರ ಬಾಯಾರ ಕೇಳ್ರಿ. ನನ್ನ ಗಂಡ ಅವಳು ಹಿಂದೆ ಹೋದಾಗ್ಲೇ ನಾನು ಅನ್ಕೊಂಡೆ ಎಲ್ಲೋ ಏನೋ ಎಡವಟ್ಟಾಗತ್ತೆ ಅಂತ. ಈಗ ನೋಡಿದ್ರೆ ಯಾವುದೋ ಕಚಡ ಕೆಲಸ ಮಾಡಿದಾನೆ ಅಂತ ಬೇರೆ ಹೇಳ್ತಿದ್ದಾರೆ. ಏನು ಮಾಡಿದಾನೋ ಏನೋ. ಅವಳ ಹಿಂದೆ ದುಶ್ಯಾಸನ ಥರ ಹೋಗಿ ಆ ಇಳಕಲ್ ಸೀರೆನ ಎಳೆದ್ಬಿಟ್ನ ಹೆಂಗೆ? ಯವ್ವಾ, ಅಮ್ಮ ಅವ್ರೇನು ಹೇಳ್ತಿಲ್ಲ, ಏನಾಯ್ತಂತ ನೀವೇ ಹೇಳಿ ಅಮ್ಮ. ಕುಸ, ನಾ ಇರೋದು ಮೇಲ್ಗಡೆ ಮನೇಲಾದ್ರು ಮುಂಜಾನೆಯಿಂದ ಸಂಜೆವರೆಗೂ ನಾ ಇಲ್ಲ ಇರ್ತೀನಲ್ಲ. ಹೌದವ್ರೆ, ನಿಮ್ಗೆ ಅದಕ್ಕೆ ಒಂದು ರೂಮ್ ಬಿಟ್ಕೊಟ್ಟಿರೋದು. ನೀವು ನಮ್ಮ ಮನೇಲಿರೋದೇ ನಮ್ಮೆಲ್ರಿಗೂ ಆಸೆ. ಈಗ ಮಾವ ಏನ್ ಮಾಡಿದ್ರು? ನನ್ನ ರೂಮ್ನಾಗ ಕ್ಯಾಮ್ರಾ ಆನ್ ಮಾಡಿಟ್ಟು ರೆಕಾರ್ಡ್ ಮಾಡ್ಲಿಕ್ಕೆ ಹೊಂಟಿದ್ರು. ಅಯ್ಯೋ ಎಂತ ಆರೋಪ ಹೊರಿಸ್ತಿದ್ದೀರಿ ಅಕ್ಕರೆ? ಇಲ್ಲ ನೋಡ್ರಿ.